ಈಗ ನಮ್ಮ ಮುಂದೆ ನಮ್ಮೆಲ್ಲರ ಮುಂದೆ ಅವರು ಬಂದು ಶರಣಾಗಿದ್ದಾರೆ. ಆ ಶರಣಾಗತಿಯನ್ನ ಒಪ್ಕೊಂಡಿದ್ದೀವಿ. ಅವರು ಮುಖ್ಯವಾಗಿ ನಿಮಗೆ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಅವರು ಶರಣಾಗಬೇಕಾದ್ರೆ ನಾಗರಿಕ ಸಮಿತಿಯವರು ಮತ್ತೆ ಪುನರ್ವಸತಿ ಸಮಿತಿಯವರು ಬಹಳ ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಪೊಲೀಸ್ನವರು ಅನೇಕ ಅಧಿಕಾರಿಗಳು ಎಎನ್ಎಫ್ನಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತೆ ಇದು ಶರಣಾಗಲಿಕ್ಕೂ ಕೂಡ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅವ್ರ ಜೊತೆಯಲ್ಲಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾತಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಎಲ್ಲ ಪೊಲೀಸ್ ಆಫೀಸರ್ಗಳು ಧನ್ಯವಾದಗಳನ್ನು. ನಿಂಬಾಳ್ಕರ್ ಕೂಡ ಬಹಳ ನಮ್ಮ ಇಂಟೆಲಿಜೆನ್ಸ್ನ ಎಡಿಜಿಪಿ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ನನಗೆ 3-4 ದಿನಗಳ ಹಿಂದೆನೇ ಹೇಳಿದ್ರು ಎಡಿಜಿಪಿ ಈ ಥರ 6 ಜನ ಶರಣಾಗಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ, ಶರಣಾಗ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ನಾನು ಯಾರಿಗೂ ಹೇಳಿರಲಿಲ್ಲ. ಆದರೆ ನಿನ್ನೆ ಅಲ್ಲ, ನಮ್ಮ ಅಲೋಕ್ ಮೋಹನ್ ಅವರು ನಿನ್ನೆ ಹೇಳಿದ್ರು ನನಗೆ ನಾಳೆ ಆಗ್ತಾರೆ ಅಂತ. ಮತ್ತೆ ನಮ್ಮ ಯಾರು ಮೋಹಂತಿ ಅವರು ಕೂಡ ಮೊನ್ನೆ ಬಂದು ಹೇಳಿದ್ರು. ಸೊ ಇವರೆಲ್ಲ ಎಎನ್ಎಫ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇವರೆಲ್ಲ ಯಾರ್ಯಾರು ಶರಣಾಗಿದ್ದಾರೆ, ನನ್ನ ಹೆಸರುಗಳಿಗೆ ಓದಿದ್ನಲ್ಲ, ಯಾರ್ಯಾರು ಶರಣಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತೇನೆ. ಮತ್ತೆ ಸರ್ಕಾರ ಅವರು ಏನೇನು ಈಗ ಅಹವಾಲುಗಳನ್ನು ಹೇಳಿದ್ದಾರೆ, ಒತ್ತಾಯಗಳನ್ನು ಮಾಡಿದ್ದಾರೆ, ಆ ಒತ್ತಾಯಗಳನ್ನು ಕೂಡ ಎಲ್ಲ ಒತ್ತಾಯಗಳನ್ನು ಕೂಡ ಸಹಾನುಭೂತಿಯಿಂದ ಸರ್ಕಾರ ಪರಿಗಣಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ತಾಳಪ್ಪ ಏನು 7 ತಿಂಗಳು ಹುಡ್ದವನಾಗ ಆಡ್ತೀಯಲ್ಲೇ, ಸ್ವಲ್ಪ ಇರು ಕೇಳುವೆ. ಯಾರಿಗೆ? ಕೇರಳ ತಮಿಳುನಾಡು ಇಬ್ಬರಿದಾರಲ್ಲ, ಚೀಫ್ ಮಿನಿಸ್ಟರ್ ಮಾತಾಡಿವಿ, ಅಲ್ಲಿ ಕೂಡ ಕೇಸಸ್ ಎಲ್ಲ ಇದೆ. ಅವ್ರ ಜೊತೆಲೂ ಮಾತಾಡ್ತೀನಿ. ಕೇರಳ ಚೀಫ್ ಮಿನಿಸ್ಟರ್ ಜೊತೆ ಮಾತಾಡ್ತೀನಿ, ತಮಿಳುನಾಡು ಚೀಫ್ ಮಿನಿಸ್ಟರ್ ಜೊತೆಲೂ ಮಾತಾಡ್ತೀನಿ. ವೆಂಕಟೇಶ್ ಮಾತಾಡ್ತೀನಿ.